ಶಾಸಕ ಜೆಎನ್ ಗಣೇಶ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿ ಪಾದಯಾತ್ರೆ ಪ್ರತಿಭಟನೆ ನಡೀತಾ ಇದೆ. ಶಾಸಕ ಜೆಎನ್ ಗಣೇಶ್ಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಪಾದಯಾತ್ರೆ ಪ್ರತಿಭಟನೆ ನಡೀತಾ ಇದೆ. ಕಂಪ್ಲಿ ಕುರುಗೋಡು ಕ್ಷೇತ್ರದಿಂದ ಆಗಮಿಸಿದ ಸಾವಿರಾರು ಅಭಿಮಾನಿಗಳು ಬಳ್ಳಾರಿ ನಗರದ 7 ಮಕ್ಕಳ ತಾಯಮ್ಮ ಗುಡಿಯಿಂದ ಮೆರವಣಿಗೆ ನಡೆದಿರೋದು. ಗಡಗಿ ಚನ್ನಪ್ಪ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ಗಣೇಶ್ ಬೆಂಬಲಿಗರು ಸಚಿವ ಸ್ಥಾನ ನೀಡುವಂತೆ ಪ್ರತಿಭಟನೆಯ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಆಗ್ರಹಿಸಿದ್ದಾರೆ. ಮೊದಲ ಹಂತದ ಪಟ್ಟಿ ಬಂದಿದ್ದಾಗಿದೆ. ಸಚಿವರ ಹೆಸರು ಕೂಡ ಅನೌನ್ಸ್ ಆಗಿದೆ. 14 ಜನರು ಡಿಕೆ ಶಿವಕುಮಾರ್ ಅವರನ್ನ ಸೇರಿಸಿ ಎರಡನೇ ಹಂತದ ಪಟ್ಟಿಗೋಸ್ಕರ ಬಹಳಷ್ಟು ಜನ ಅವರವರದೇ ಶಾಸಕರ ಬೆಂಬಲಿಗರು ಈಗಾಗಲೇ ಲಾಬಿ ನಡೆಸ್ತಿರೋದು, ಪ್ರತಿಭಟನೆ ಮಾಡ್ತಿರೋದು ಗಮನಿಸ್ತಾ ಇದ್ದೀವಿ. ಒಂದೇ ಕ್ಷೇತ್ರದಿಂದ 2 ರಿಂದ 3 ಬಾರಿ ಗೆದ್ದವರನ್ನ ಮಣೆ ಹಾಕಬೇಕು ಅಂತ. ಸೊ ಈಗ ಕಂಪ್ಲಿ ಗಣೇಶ್ ಅವರನ್ನ ಗಮನಿಸಿದಾಗ ಕೂಡ 2018 ಹಾಗೆ 2023ರಲ್ಲಿ ಗೆದ್ದಿದ್ದಾರೆ. ಸೊ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ? ಹಿರಿಯರು ಅನುಭವಸ್ಥರಿಗೆ ಮಣೆ ಹಾಕ್ತಾರೆ ಎರಡನೇ ಪಟ್ಟಿಯಲ್ಲಿ, ಅಥವಾ ಈ ಪ್ರತಿಭಟನೆಗಳೆಲ್ಲವೂ ವರ್ಕೌಟ್ ಆಗುತ್ತಾ ಅನ್ನೋದು ಕಾದು ನೋಡಬೇಕು. ಸದ್ಯ ಬಳ್ಳಾರಿ ನಗರದ 7 ಮಕ್ಕಳ ತಾಯಮ್ಮ ಗುಡಿಯಿಂದ ಈ ಪ್ರತಿಭಟನೆ ರ್ಯಾಲಿ ನಡೆದಿರೋದು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯಿಂದ ವಿಶೇಷವಾಗಿ ಕಂಪ್ಲಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜೆಎನ್ ಗಣೇಶ್ ಅಣ್ಣನವರ ಅಭಿಮಾನಿ ಬಳಗದಿಂದ ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಈಗ ನಮ್ಮ ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಪದಾಧಿಕಾರಿಗಳಿಗೆ ಮತ್ತು ಕೆಪಿಸಿಸಿ ಪದಾಧಿಕಾರಿಗಳು, ವಿಶೇಷವಾಗಿ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ. ಈ ಬಳ್ಳಾರಿ ಜಿಲ್ಲೆಯ ಅತ್ಯಂತ ಸಕ್ರಿಯ ಚುನಾಯಿತ ಇದರಲ್ಲಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಶ್ರೀ ಜೆಎನ್ ಗಣೇಶ್ ಅವರು. ಹೀಗಾಗಿ ನಾವು ಒಂದಿಷ್ಟು ವಿಶೇಷವಾದಂತಹ ಮಾನದಂಡಗಳನ್ನು ಇಟ್ಕೊಂಡು ನಾವು ಇವತ್ತು ಆಡಳಿತಾರೂಢ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ BK ಪ್ರಸಾದ್ ಇರ್ಬೋದು, ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಸಾಹೇಬರು ಇರ್ಬೋದು, ಎಐಸಿಸಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಇವನ್ನೆಲ್ಲ ನಾವು ಕೇಳ್ಕೊಳ್ಳೋದು ಒಂದೇ ಮಾತು. ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ಅತ್ಯಂತ ಸಕ್ರಿಯವಾಗಿ ಜನಪರವಾಗಿ ಅಭಿವೃದ್ಧಿ ವಿಚಾರದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಜೆಎನ್ ಗಣೇಶ್ ಅವರಿಗೆ ನಾವು ಈ ಬಾರಿ 2ನೇ ಹಂತದ ಮಂತ್ರಿ ಸಚಿವ ಸ್ಥಾನ ಪುನಃ ಸಂದರ್ಭದಲ್ಲಿ ಸಚಿವ ಸ್ಥಾನ ಕೊಟ್ಟರೆ ಈ ಕಡೆ ಪಕ್ಷ ಸಂಘಟನೆಗೂ ಆ ಕಡೆ ಅಭಿವೃದ್ಧಿಗೆ ಇಡೀ ಬಳ್ಳಾರಿ ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಿಂದ ಇಡೀ ಕಂಪ್ಲಿ ವಿಧಾನಸಭಾ ಎಲ್ಲ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರ ಪರವಾಗಿ ಆಡಳಿತಾರೂಢ ಪಕ್ಷ ಮತ್ತು ಮುಖ್ಯಮಂತ್ರಿಗಳನ್ನ ಗಟ್ಟಿಯಾಗಿ ಒತ್ತಾಯ ಮಾಡ್ತಾ ಇದ್ವಿ. ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ